ಬೆಂಗಳೂರು ಉತ್ತರ ತಾಲೂಕಿನ ಕಡಬಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಬಡ್ಡರಹಳ್ಳಿ ಸದಸ್ಯರಾದ ನೇತ್ರಾವತಿ ನರಸಿಂಹಮೂರ್ತಿಯವರು ಈ 5 ವರ್ಷಗಳ ಹಿಂದೆ ಅತಿ ಹೆಚ್ಚು ಮತಗಳಿಂದ ಜಯಶೀಲರಾಗಿದ್ದರು. ಗ್ರಾಮಸ್ಥರು ಕೊಟ್ಟ ಮೊದಲ ಅವಕಾಶದಲ್ಲಿ ನೇತ್ರಾವತಿ ನರಸಿಂಹಮೂರ್ತಿಯವರು ಗ್ರಾಮದಲ್ಲಿ ಮಾದರಿ ಕೆಲಸಗಳನ್ನು ಮಾಡಿಕೊಂಡು ಬಂದಿದ್ದಾರೆ. ಪಂಚಾಯಿತಿ ಅನುದಾನ, ಜಿಲ್ಲಾ ಪಂಚಾಯಿತಿ ಅನುದಾನ ಹಾಗೂ ಶಾಸಕರ ಅನುದಾನದಿಂದ ಉತ್ತಮ ಕೆಲಸಗಳನ್ನು ಮಾಡಿದ್ದಾರೆ. ಮೊದಲ ಅವಧಿಯಲ್ಲಿ ಶಾಸಕರು ಹಾಗೂ ಅಧ್ಯಕ್ಷ ಮುನಿರಾಜು ಸಹಕಾರದಿಂದ ಪಂಚಾಯಿತಿ ಉಪಾಧ್ಯಕ್ಷರಾಗಿಯೂ ಕೆಲಕಾಲ ಸೇವೆ ಸಲ್ಲಿಸಿದ್ದಾರೆ. ನೇತ್ರಾವತಿ ನರಸಿಂಹಮೂರ್ತಿಯವರು ಈ 5 ವರ್ಷದಲ್ಲಿ ಮಾಡಿದ ಅಭಿವೃದ್ಧಿ ಕೆಲಸಗಳು ಹೀಗಿದೆ. ವಡ್ಡರಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ವಿಮಾನ ಗೋಪುರ ಪ್ರತಿಷ್ಠಾಪನೆ, ಹಸುಗಳಿಗೆ ಕುಡಿಯುವ ನೀರಿನ ತೊಟ್ಟಿಗಳ ಕಾಮಗಾರಿ ಪಂಚಾಯಿತಿ ಅನುದಾನ, ಕಡಬಗೆರೆಯಿಂದ ಮಾದನಾಯಕನಹಳ್ಳಿಗೆ ಸಂಪರ್ಕವಾಗುವ ಮುಖ್ಯ ರಸ್ತೆಯಿಂದ ಇಂಜಿನಿಯರಿಂಗ್ ಮನೆವರೆಗೂ ಕಾಂಕ್ರೀಟ್ ರಸ್ತೆ ಕಾಮಗಾರಿ ಪಂಚಾಯಿತಿ ಅನುದಾನ, ವಡ್ಡರಹಳ್ಳಿ ಗ್ರಾಮದ ಮಹಿಳೆಯರಿಗೆ ಜೆಎಸ್ಎಸ್ ವತಿಯಿಂದ ಟೈಲರಿಂಗ್ ತರಬೇತಿ ಹಾಗೂ ವಡ್ಡರಹಳ್ಳಿ ಗ್ರಾಮದ ಸದಸ್ಯರಾದ ನೇತ್ರಾವತಿ ನರಸಿಂಹಮೂರ್ತಿ ಅವರಿಂದ ಟೈಲರಿಂಗ್ ಮಿಷಿನ್ ವಿತರಣೆ ವೈಯಕ್ತಿಕ ಅನುದಾನ, ವಡ್ಡರಹಳ್ಳಿ ಗ್ರಾಮದಲ್ಲಿ ಹೈಮಾಸ್ ಕಳವಡಿಕೆ ಪಂಚಾಯಿತಿ ಅನುದಾನ, ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ತಿರ ವಡ್ಡರಹಳ್ಳಿ ಬಸ್ ಸ್ಟಾಪ್ ಹತ್ತಿರ ವಡ್ಡರಹಳ್ಳಿ ಹಲಸಿನ ಮರದ ಸರ್ಕಲ್ನಲ್ಲಿ 60 ವರ್ಷ ವಯಸ್ಸಾದ ವೃದ್ಧರಿಗೆ ಸಂಧ್ಯಾ ಸುರಕ್ಷಾ ಯೋಜನೆ, ವಿಧವಾ ವೇತನ ಹಾಗೂ ಅಂಗವಿಕಲ ವೇತನ ಸೇರಿದಂತೆ ಸುಮಾರು ಗ್ರಾಮದ 50 ಜನರಿಗೆ ವಿತರಣೆ, ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಮಕ್ಕಳಿಗೆ ಸೈಕಲ್ ವಿತರಣೆ ಪಂಚಾಯಿತಿ ಅನುದಾನ, ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಓದುತ್ತಿರುವ ಬಡ ಮಕ್ಕಳಿಗೆ ಪ್ರೋತ್ಸಾಹ ಧನ ವಿತರಣೆ ಪಂಚಾಯಿತಿ ಅನುದಾನ, ವಡ್ಡರಹಳ್ಳಿ ಗ್ರಾಮದ ಅಂಗನವಾಡಿಗೆ ಕುಡಿಯುವ ನೀರಿನ ಘಟಕ, ನೀರಿನ ಸಂಪರ್ಕ, ಬರವಣಿಗೆ ಫಲಕ, ಫ್ಯಾನು, ಬೀರು ಹಾಗೂ ಮಕ್ಕಳಿಗೆ ಆಟದ ಸಾಮಗ್ರಿಗಳ ವಿತರಣೆ ವೈಯಕ್ತಿಕ ಅನುದಾನ, ಪಂಚಾಯಿತಿ ಅನುದಾನ ಹಾಗೂ ವೈಯಕ್ತಿಕ ಅನುದಾನ, ಅಂಗನವಾಡಿ ದುರಸ್ತಿ ಹಾಗೂ ಗ್ರಿಲ್ ವರ್ಕ್ ಜಿಲ್ಲಾ ಪಂಚಾಯಿತಿ ಅನುದಾನ, ವಡ್ಡರಹಳ್ಳಿ ಗ್ರಾಮದಲ್ಲಿ 12 ವರ್ಷದ ಹಿಂದೆ ಮುಚ್ಚಿದ ಕಿರಿಯ ಪ್ರಾಥಮಿಕ ಶಾಲೆಯನ್ನ 2022ರಲ್ಲಿ ಮರು ಪ್ರಾರಂಭಿಸಲಾಯಿತು. ವಡ್ಡರಹಳ್ಳಿ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಅಳವಡಿಕೆ ಪಂಚಾಯಿತಿ ಅನುದಾನ, 2011ರಲ್ಲಿ ವಿತರಿಸಿದ ಹಕ್ಕುಪತ್ರಗಳ ನೋಂದಣಿ ಕಾರ್ಯ, ವಡ್ಡರಹಳ್ಳಿ ಕಿರಿಯ ಪ್ರಾಥಮಿಕ ಶಾಲೆಯ ದುರಸ್ತಿ ಹಾಗೂ ಶುದ್ಧ ಕುಡಿಯುವ ನೀರಿನ ಘಟಕ ಅಳವಡಿಕೆ ಮತ್ತು ಮಕ್ಕಳಿಗೆ ಆಟದ ಸಾಮಗ್ರಿಗಳ ವಿತರಣೆ ಪಂಚಾಯಿತಿ ಅನುದಾನ ಹಾಗೂ ವೈಯಕ್ತಿಕ ಅನುದಾನ, ವಡ್ಡರಹಳ್ಳಿ ಹಲಸಿನ ಮರ ಸರ್ಕಲ್ನಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಕೆ ಪಂಚಾಯಿತಿ ಅನುದಾನ, ಪ್ರತಿ ಮನೆಗಳಿಗೆ ನೀರಿನ ಸೌಲಭ್ಯ ಹಾಗೂ ಪ್ರತಿ ಬೀದಿಗಳಿಗೂ ಬೀದಿ ದೀಪ ಅಳವಡಿಕೆ ಪಂಚಾಯಿತಿ ಅನುದಾನ, ಬಿಎಂಟಿಸಿ ಟ್ರೈನಿಂಗ್ ಸೆಂಟರ್ ಹತ್ತಿರ ಕೊಳವೆ ಬಾವಿ ಕಾಮಗಾರಿ ಜಿಲ್ಲಾ ಪಂಚಾಯಿತಿ ಅನುದಾನ, ವಡ್ಡರಹಳ್ಳಿ ಮುಖ್ಯ ರಸ್ತೆ ಹತ್ತಿರ ಕೊಳವೆ ಬಾವಿ ಕಾಮಗಾರಿ ಜಿಲ್ಲಾ ಪಂಚಾಯಿತಿ ಅನುದಾನ, ರಾಘವೇಂದ್ರ ಸ್ವಾಮಿ ಮಠದ ಹತ್ತಿರ ಕೊಳವೆ ಬಾವಿ ಕಾಮಗಾರಿ ಜಿಲ್ಲಾ ಪಂಚಾಯಿತಿ ಅನುದಾನ, ಜೆಜೆಎಂ ಅನುದಾನ, ವಡ್ಡರಹಳ್ಳಿಯಲ್ಲಿ ನೀರಿನ ಓವರ್ ಹೆಡ್ ಟ್ಯಾಂಕ್ ನಿರ್ಮಾಣ ಜೆಜೆಎಂ ಅನುದಾನ, ಶ್ವೇತಾ ಅವರ ಮನೆಯಿಂದ ದೊಡ್ಡಾಲಪ್ಪನವರ ಮನೆಯವರೆಗೂ ಕಾಂಕ್ರೀಟ್ ರಸ್ತೆ ಕಾಮಗಾರಿ ಪಂಚಾಯಿತಿ ಅನುದಾನ, ಚಂದ್ರಪ್ಪ ಅವರ ಮನೆಯಿಂದ ಮಂಜುನಾಥ್ ಅವರ ಮನೆಯವರೆಗೂ ಕಾಂಕ್ರೀಟ್ ರಸ್ತೆ ಕಾಮಗಾರಿ ಪಂಚಾಯಿತಿ ಅನುದಾನ, ಕಡಬಗೆರೆಯಿಂದ ಮಾದನಾಯಕನಹಳ್ಳಿಗೆ ಸಂಪರ್ಕವಾಗುವ ಮುಖ್ಯ ರಸ್ತೆಯಿಂದ ಲಕ್ಷ್ಮಮ್ಮ ಅವರ ಮನೆಯವರೆಗೂ ಕಾಂಕ್ರೀಟ್ ರಸ್ತೆ ಕಾಮಗಾರಿ, ಕಡಬಗೆರೆಯಿಂದ ಮಾದನಾಯಕನಹಳ್ಳಿಗೆ ಸಂಪರ್ಕವಾಗುವ ಮುಖ್ಯ ರಸ್ತೆಯಿಂದ ಮೋಹನ್ ಅವರ ಮನೆಯವರೆಗೂ ಕಾಂಕ್ರೀಟ್ ರಸ್ತೆ ಕಾಮಗಾರಿ, ಮಮತಾ ಅವರ ಮನೆಯಿಂದ ಮೈಲಾರಪ್ಪ ಅವರ ಮನೆಯವರೆಗೂ ಕಾಂಕ್ರೀಟ್ ರಸ್ತೆ ಕಾಮಗಾರಿ, ಲತಾ ಅವರ ಮನೆಯಿಂದ ಸಿದ್ದಣ್ಣ ಅವರ ಮನೆಯವರೆಗೂ ಕಾಂಕ್ರೀಟ್ ರಸ್ತೆ ಕಾಮಗಾರಿ, ಗ್ರಾಮದಲ್ಲಿ ಸುಮಾರು 25 ಲಕ್ಷ ವೆಚ್ಚದಲ್ಲಿ ಕಾಂಕ್ರೀಟ್ ರಸ್ತೆ ಕಾಮಗಾರಿ ಶಾಸಕರ ಅನುದಾನ, ರಾಘವೇಂದ್ರ ಸ್ವಾಮಿ ದೇವಸ್ಥಾನದ ಮುಖ್ಯ ರಸ್ತೆಯಿಂದ ಕೇಶವ್ ಅವರ ಮನೆಯವರೆಗೂ ಕಾಂಕ್ರೀಟ್ ರಸ್ತೆ ಹಾಗೂ ಚರಂಡಿ ಕಾಮಗಾರಿ ಶಾಸಕರ ಅನುದಾನ, ರಾಘವೇಂದ್ರ ಸ್ವಾಮಿ ದೇವಸ್ಥಾನದ ಮುಖ್ಯ ರಸ್ತೆಯಿಂದ ವೆಂಕಟೇಶ್ವರಲು ಅವರ ಮನೆಯವರೆಗೂ ಕಾಂಕ್ರೀಟ್ ರಸ್ತೆ ಹಾಗೂ ಚರಂಡಿ ಕಾಮಗಾರಿ ಶಾಸಕರ ಅನುದಾನ, ರಾಘವೇಂದ್ರ ಸ್ವಾಮಿ ದೇವಸ್ಥಾನದ ಮುಖ್ಯ ರಸ್ತೆಯಿಂದ ಬಾಲಯ್ಯನವರ ಮನೆಯವರೆಗೂ ಕಾಂಕ್ರೀಟ್ ರಸ್ತೆ ಹಾಗೂ ಚರಂಡಿ ಕಾಮಗಾರಿ ಶಾಸಕರ ಅನುದಾನ, ರಾಘವೇಂದ್ರ ಸ್ವಾಮಿ ದೇವಸ್ಥಾನದ ಮುಖ್ಯ ರಸ್ತೆಯಿಂದ ಆಶ್ರಮದವರೆಗೂ ಕಾಂಕ್ರೀಟ್ ರಸ್ತೆ ಹಾಗೂ ಚರಂಡಿ ಕಾಮಗಾರಿ ಶಾಸಕರ ಅನುದಾನ, ರಾಘವೇಂದ್ರ ಸ್ವಾಮಿ ದೇವಸ್ಥಾನದ ಮುಖ್ಯ ರಸ್ತೆಯಿಂದ ವೆಂಕಟೇಶ್ ಅವರ ಮನೆಯವರೆಗೂ ಕಾಂಕ್ರೀಟ್ ರಸ್ತೆ ಹಾಗೂ ಚರಂಡಿ ಕಾಮಗಾರಿ ಶಾಸಕರ ಅನುದಾನ, ರಾಘವೇಂದ್ರ ಸ್ವಾಮಿ ದೇವಸ್ಥಾನದ ಮುಖ್ಯ ರಸ್ತೆಯಿಂದ ಚನ್ನಕೇಶವ್ ಅವರ ಮನೆಯವರೆಗೂ ಕಾಂಕ್ರೀಟ್ ರಸ್ತೆ ಹಾಗೂ ಚರಂಡಿ ಕಾಮಗಾರಿ ಶಾಸಕರ ಅನುದಾನ, ರಾಘವೇಂದ್ರ ಸ್ವಾಮಿ ದೇವಸ್ಥಾನದ ಮುಖ್ಯ ರಸ್ತೆಯಿಂದ ತಿಪ್ಪಣ್ಣ ಅವರ ಮನೆಯವರೆಗೂ ಕಾಂಕ್ರೀಟ್ ರಸ್ತೆ ಹಾಗೂ ಚರಂಡಿ ಕಾಮಗಾರಿ ಶಾಸಕರ ಅನುದಾನ, ರಾಘವೇಂದ್ರ ಸ್ವಾಮಿ ದೇವಸ್ಥಾನದ ಮುಖ್ಯ ರಸ್ತೆಯಿಂದ ರಾಜು ಅವರ ಮನೆಯವರೆಗೂ ಕಾಂಕ್ರೀಟ್ ರಸ್ತೆ ಹಾಗೂ ಚರಂಡಿ ಕಾಮಗಾರಿ ಶಾಸಕರ ಅನುದಾನ, ರುಕ್ಮಿಣಿ ಬಡಾವಣೆಯಲ್ಲಿ ಜಯಲಕ್ಷ್ಮಿ ಅವರ ಮನೆಯಿಂದ ಹನುಮಯ್ಯ ಅವರ ಮನೆಯವರೆಗೂ ಕಾಂಕ್ರೀಟ್ ರಸ್ತೆ ಹಾಗೂ ಚರಂಡಿ ಕಾಮಗಾರಿ ಶಾಸಕರ ಅನುದಾನ, ಕೃಷ್ಣಮೂರ್ತಿ ಮನೆಯಿಂದ ಮುನಿರಾಜು ಅವರ ಮನೆಯವರೆಗೂ ಕಾಂಕ್ರೀಟ್ ರಸ್ತೆ ಹಾಗೂ ಚರಂಡಿ ಕಾಮಗಾರಿ ಶಾಸಕರ ಅನುದಾನ, ಗೋವಿಂದರಾಜು ಅವರ ಮನೆಯಿಂದ ಶ್ರೀನಿವಾಸಯ್ಯ ಅವರ ಮನೆಯವರೆಗೂ ಕಾಂಕ್ರೀಟ್ ರಸ್ತೆ ಹಾಗೂ ಚರಂಡಿ ಕಾಮಗಾರಿ ಶಾಸಕರ ಅನುದಾನ,
ಈ ಮೇಲ್ಕಂಡ ಕಾಮಗಾರಿಗಳನ್ನ 1.5 ಕೋಟಿ ವೆಚ್ಚದಲ್ಲಿ ಕಾಮಗಾರಿ ನಡೆಸಲಾಗಿದೆ. ಶಾಸಕರ ಅನುದಾನ. ಇವರ ಅಭಿವೃದ್ಧಿ ಕಾರ್ಯಕ್ಕೆ ಗ್ರಾಮಸ್ಥರು ಕೂಡ ಅಭಿನಂದನೆಗಳನ್ನ ತಿಳಿಸಿದ್ದಾರೆ. ಅದು ಅಲ್ಲದೆ 5 ವರ್ಷಗಳ ಕಾಲ ಸೇವೆ ಮಾಡಲು ಅವಕಾಶ ನೀಡಿದ ಎಲ್ಲ ಗ್ರಾಮಸ್ಥರಿಗೆ ನೇತ್ರಾವತಿ ನರಸಿಂಹಮೂರ್ತಿಯವರು ಅಭಿನಂದನೆಗಳನ್ನ ಸಲ್ಲಿಸಿದ್ದಾರೆ. ಮುಂದೆಯೂ ಕೂಡ ಇದೇ ರೀತಿ ಸಹಕಾರ ಇರಲಿ ಎಂದು ಮನವಿ ಮಾಡಿಕೊಂಡಿದ್ದಾರೆ.